डॉक्टर विष्णुवर्धन का 75वां जन्मदिवस समारोह तुमकुर जिला विष्णु सेना समिति ने कर्नाटक रत्न अभिनव भार्गव और साहसिक सिंह डॉक्टर विष्णुवर्धन का 75वां जन्मदिवस विनुबांग स्थित श्री विनायक मंदिर के सामने बड़े उत्साह के साथ मनाया। डॉक्टर विष्णुवर्धन के चित्र पर पुष्पांजलि अर्पित की गई, केक काटा गया, मिठाई खिलाई गई और भोजन अर्पित किए गए। इस अवसर पर मुख्य अतिथि मनोहर गौड़ा, जियाउल्लाह खान, सामाजिक कार्यकर्ता शब्बीर अहमद, नटराजू, तुमकुर जिला विष्णु सेना समिति के जिला अध्यक्ष मूर्ति एस सिम्हा और पदाधिकारी दिवाकर, रमेश नायक, हृदय चंदन, विष्णु कुमार, एस रामचंद्र राव, अनिल कुमार, किरण, इमरान अहमद, रफीक अहमद, रवि कुमार, दीनी वर्धन, हर्ष, लोकेश, विजय कुमार, प्रकाश और डॉक्टर विष्णुवर्धन के सैकड़ों प्रशंसक उपस्थित थे। ANP टाइम्स ऑफ भारत तुमकुर। ಈ ದಿನ ನಮ್ಮ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯಿಂದ 75ನೇ ಅವರ ವಿಷ್ಣುಜಿಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಎಲ್ಲರಿಗೂ ಅನ್ನದಾನ ಮತ್ತು ವೃದ್ಧಾಶ್ರಮದಲ್ಲೂ ಅನ್ನದಾನ ಏರ್ಪಡಿಸಿ ಹಾಗೂ ಅವರಿಗೆ ಭಗವಂತ ಇನ್ನೂ 106 ವರ್ಷ ನಮ್ಮ ಹೃದಯದಲ್ಲಿ ಅವರು ಸಾಮ್ರಾಟನಾಗಿ ಇರಲಿ ಅಂತ ನಾನು ಕೇಳ್ಕೊಳ್ತಾ, ಮತ್ತು ನಮ್ಮ ಈ ಸುಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಏನು ನಮ್ಮ ಅಪ್ಪಾಜಿಯವರಿಗೆ ಕರ್ನಾಟಕ ರತ್ನ ಅಂತ ಬಿರುದು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಮೂಲಕ ನಾನು ಕರ್ನಾಟಕ ಸರ್ಕಾರದ ನಮ್ಮ ಸಿದ್ದರಾಮಯ್ಯಜಿ ಹಾಗೂ DK ಶಿವಕುಮಾರ್ ಅವರಿಗೆ ಎಲ್ಲ ಸಮಸ್ತ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಮತ್ತು ತುಂಬ ಥ್ಯಾಂಕ್ಸನ್ನು ನಾನು ಈ ಮೂಲಕ ಹೇಳಲು ಇಚ್ಛಿಸ್ತಾ ಇದ್ದೀನಿ. ವಿಷ್ಣುವರ್ಧನ್ಗೆ ಸಾಹಸಸಿಂಹ, ವಿಷ್ಣುವರ್ಧನ್ಗೆ ಸಾಹಸಸಿಂಹ, ಕರ್ನಾಟಕ ರತ್ನ ವಿಷ್ಣುವರ್ಧನ್ಗೆ. ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಜನ್ಮದಿನೋತ್ಸವ ಹಾಗೂ ಅಮೃತ ಮಹೋತ್ಸವ ಬಂದಿರೋದ್ರಿಂದ ನಾವು ಹುಟ್ಟುಹಬ್ಬನ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಸಮಿತಿಯಿಂದ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷದಂತೆ ಈ ವರ್ಷದೂ ಅನ್ನದಾನ ಎಲ್ಲ ಇದರಂತೆ ಸಾಮಾಜಿಕ ಕಾರ್ಯ ಜೊತೆಗೆ ನಾವು ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಸೆಪ್ಟೆಂಬರ್ 18 ಅಂದರೆ ಒಂಥರ ಸಂಭ್ರಮ. ಯಾಕೆ ಅಂದರೆ ಈ ಸಲ ನಮ್ಮ ಸಾಹಸಿಂಹ ಕರ್ನಾಟಕ ರತ್ನಕ್ಕೆ ಇವತ್ತು ತುಂಬ ಸಂತೋಷ ಆಗ್ತಿದೆ. ಡಾಕ್ಟರ್ ಬಂದಿರೋದು ನಾವು ಅದೇ ಥರ 75ನೇ ವರ್ಷದ ಜನ್ಮೋತ್ಸವ ಅಂದರೆ ಜನ್ಮೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತುಮಕೂರು ವತಿಯಿಂದ ಎಲ್ಲ ವಿಷ್ಣು ಸೇನಾ ಸಮಿತಿ ರಾಜಕಾರಣಿಗಳು ಎಲ್ಲ ಬಂದಿದ್ದಾರೆ. ಅವರೆಲ್ಲ ಧನ್ಯವಾದಗಳು. ಈ ಸಮಯದಲ್ಲಿ ಬಂದಂಥ ನಮ್ಮ ದಿವಾಕರ್ ಅವರು ಹಾಗೂ ರಫೀಕ್ ಅವರು ಹಾಗೂ ನಮ್ಮ ರಾವ್ ಅವರು, ಆಮೇಲೆ ಶಬೀರಣ್ಣ ಅವರು, ಇಮ್ರಾನು, ಅನಿಲ್, ನಮ್ಮ ವಿಷ್ಣುಕುಮಾರ್ ಅವರು ಹಾಗೂ ನಮ್ಮ ಹರೀಶ್ ಅವರೆಲ್ಲ ಬಂದಿದ್ದಾರೆ. ಇವರಿಗೆಲ್ಲ ನಾವು ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ. ಈ ಇದರಲ್ಲಿ ಸಂಭ್ರಮಾಚರಣೆ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಬಡ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಅನಾಥಾಶ್ರಮಗಳಿಗೆಲ್ಲ ಇವತ್ತು ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲೂ ಸಹ 1,000 ಜನಕ್ಕೆ ಇಲ್ಲಿ ಅನ್ನದಾನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸಿಹಿನೂ ಹಂಚಲಾಗುತ್ತದೆ.